ಹೇ ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಇವತ್ತು ವ್ಲಾಗ್ನ ಕಾರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಕ್ಕಂದರೆ ವೈಫ್ನ ಬಂದ್ಬಿಟ್ಟು ಫಿನಿಕ್ಸಲ್ಲಿ ಬರ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಅವ್ರು ಹೋಗ್ತಾ ಇದ್ದಾರೆ. ಸೊ ನಾನು ನನ್ನ ಫ್ರೆಂಡು, ನನ್ನ ಚಡ್ಡಿ ಬಡ್ಡಿ ಬಂದ್ಬಿಟ್ಟು ನಾನು ಓಲಾ ಇಸ್ಕೊಂಡಲ್ಲ, ಅವನು ಇಸ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾವು ಇವಾಗ ಅವನ ಗಾಡಿನ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಡೆಲಿವರಿ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಕಾಡು ಬಿಸಿನಲ್ಲಿ ಎಲ್ಲೇ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಅವನಿಗೆ ಬಂದ್ಬಿಟ್ಟು ಅದು ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿ ಹೋದ. ನಾವು ಹೋಗ್ಬಿಟ್ಟು ಇದತ್ರ ತೊಗೊಂಡ್ವಿ ಇಲ್ಲಿ ಇಂದಿರಾನಗರಲ್ಲಿ. ಸೊ ವಿತಿನ್ ಲೈಕ್ 10 ಡೇಸಲ್ಲೇ ಅವನಿಗೆ ಗಾಡಿ ಬಂದಿದೆ. ಸೊ ಅವನು ಪಿಕಪ್ ಮಾಡ್ತೀನಿ, ಅವ್ನು ಬಂದ್ಬಿಟ್ಟು ಕಾರ್ತಿಕ್ ನಗರ್ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಓಕೆಲ್ಲೋ ಅಲ್ಲಿ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಸೊ ಅಲ್ಲೋಗಿ ಅವನ ಪಿಕ್ ಮಾಡಿ ಅಲ್ಲಿಂದ ನಾವು ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಹೋಗ್ತೀವಿ. ಅದಕ್ಕೆ ಮುಂಚೆ ನನ್ನ ವೈಫ್ನ ಫಿನಿಕ್ಸಲ್ಲಿ ಬಿಡಬೇಕು, ಅವ್ರ ಫ್ರೆಂಡ್ಸು ಬರ್ತಾಯಿದ್ದಾರೆ. ಸೊ ಇದೆ. ಆ್ಯಂಡ್ ಬೆಳಿಗ್ಗೆಯಿಂದ ಹೊಟ್ಟೆಗೆ ಸರಿ ಇಲ್ಲ ಗೈಸ್. ನಿನ್ನೆ ಹೋಗ್ಬಿಟ್ಟು ವಡಾಪಾವ್ ತಿಂದೆ ಫಿನಿಕ್ಸ್ ಆಪೋಸಿಟಲ್ಲಿ ಇರುವ ಅಂಗಡಿಯಲ್ಲಿ, ಚೆನ್ನಾಗಾಗಿಲ್ಲ. ನೀವೇನೋ ವಡಾಪಾವ್ ಆಪೋಸಿಟಲ್ಲಿ ತಿಂತೀರಾದ್ರೆ ಹುಷಾರಾಗಿ ನೋಡ್ಕೊತೀನಿ. ಎಸ್ಪೆಷಲಿ ಚಿಲ್ಲಿನ ಮಾತ್ರ ಸ್ವಲ್ಪ ನೋಡ್ಕೊತೀನಿ ಗೈಸ್. ಅದೊಂದು. ಆ್ಯಂಡ್ ಬನ್ನಿ ಗಾಡಿ ಡೆಲಿವರಿ ತೊಗೊಂಡು ವೀಡಿಯೋನ ಇದ್ರಲ್ಲಿ ಶೂಟ್ ಮಾಡ್ತೀನಿ. ಫಸ್ಟು ಅವ್ನು ಬರಲಿ, ಅವನ ಜೊತೆಲೇ ಒಂದು ಇಂಟರ್ವ್ಯೂ ಕೊಡೋಣ ನಾವು. ಅಲ್ಲಿ ಹೋಗೋಣ. ಅವನ್ನ ಪಿಕಪ್ ಆದಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀನಿ ಗೈಸ್. ಫೈನಲಿಗೆ ನಮ್ಮ ಫ್ರೆಂಡು ಬಂದುಬಿಟ್ಟಿದ್ದಾರೆ. ಇವತ್ತು ಇವ್ರ ಗಾಡಿನ ಡೆಲಿವರಿ ತಗೊತಾ ಇದ್ದೀವಿ. ಹಂಗಿಂಗೆ ಅಂತ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಗಾಡಿನ ಓಲಾ ಈಸ್ಕೊಂಡ್ಬಿಟ್ಟ. ಫಸ್ಟ್ ಇವನ್ನ ಇನ್ಫ್ಲೂಯೆನ್ಸ್ ಮಾಡಿದೆ, ಇವನು ಅವ್ರ ತಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಕನ್ವಿನ್ಸ್ ಆಗಿ ಅವನು ರೆಡಿ ಹೋಗಿವಾಗ ಗಾಡಿ ತೊಗೊಂಡು ಬರ್ತಾಯಿದ್ದೀವಿ. ಯಾವ ಕಲರು ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ. ಎಷ್ಟಾಯ್ತು ಪ್ರೊಫೈಲ್ ನಿಮಗೆ? ಗೊತ್ತಿಲ್ಲಪ್ಪ. ಏನು ಹೋಗ್ಬಿಡ್ತಾನೆ ಗೊತ್ತಾ, 1.5 ಲಕ್ಷ ಆಗಿದೆ ಗೈಸ್. S1 Pro ತೊಗೊಂಡಿದ್ದಾರೆ, ಪರ್ಪಲ್ ಕಲರು. ಗಾಡಿ ಇವತ್ತು ಡೆಲಿವರಿಗೆ ತೋರಿಸ್ಕೊಡ್ತೀನಿ. ಹೆಲ್ಮೆಟ್ ತೊಗೊಂಡು ಬಂದಿಲ್ಲ, ಏನಕ್ಕೆ ಅವರೇ ಹೆಲ್ಮೆಟ್ ಕೊಡ್ತಾ ಇದ್ದಾರಂತೆ. ಸೊ ಆಕ್ಸೆಸರೀಸ್ಗೂ ಸಾರ್ ಪೇ ಮಾಡಿದ್ದಾನೆ. ಸೊ ಇನ್ನೊಂದು 10 ನಿಮಿಷದಲ್ಲಿ ರೀಚ್ ಆಗಿಬಿಡ್ತೀನಿ. ಕಾಡು ಬಿಸಿನಲ್ಲಿ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲೇ ತಗೊತಾ ಇದ್ದೀವಿ. ನೋಡಿ ಹೆಂಗೆ ಬಂದಿದ್ದಾನೆ, ಡೆಲಿವರಿ ತಗೊತಾರ ಬಂದಿದ್ದಾನೆ. ನಾನು ಅಟ್ಲೀಸ್ಟ್ ಹಂಗೆ ಬಂದಿದ್ದಾನು ಪರವಾಗಿಲ್ಲ, ಏನಕ್ಕೆ ನಾನು ನಿಮ್ಮ ಜೊತೆನೇ ಇರ್ತೀನಿ. ಬನ್ನಿ ಹೋಗಿ ಡೆಲಿವರಿ ತಗೊಂಡು ಮನೆಗೆ ಹೋಗೋಣ. ಎಲ್ಲಪ್ಪ ಪೂಜೆ ಮಾಡ್ತಾ ಇದೆಯಾ? ಸಾಯಂಕಾಲ ಎಲ್ಲೇ ಮನೆ ಹತ್ರನೇ ಮಾಡ್ತಾರಂತೆ. ಸೊ ಬನ್ನಿ ಹೋಗಿ ನಾವು ಓಲಾ S1 Pro ಡೆಲಿವರಿ ತಗೊಳ್ಳೋಣ. ಇವನು ಸೊ ಇದೆ ಗೈಸ್ ಅವನ ಗಾಡಿ. ಪರ್ಪಲ್ ಕಲರ್ ತೊಗೊಂಡಿದ್ದಾನೆ. ಹೇಳ್ತಾ ಇದ್ದ ಬೇಡ ಅಂದ್ರೆ ಇನ್ಫಾರ್ಮ್ ಮಾಡಿರಬೇಕು, ಆವಾಗಲೇ ರೆಡಿ ಮಾಡಿ ಇರ್ತಾರಲ್ಲ ಅವರು. ಕಾಡು ಬಿಸಿನಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟ್ರು ಚೆನ್ನಾಗಿದೆ. ಬಾ ಹಂಗೆ ಫೈನಲ್ ಆಗಿ ತಗೊಂಡು ನಡಿ, ಬರ್ತೀನಿ ಹಂಗೆ. ಹುಷಾರು. ಸೊ ಹೋಗ್ತಾ ಇದ್ದಾನೆ ಗಾಡಿಯಲ್ಲಿ. ಇವಾಗ ಅವ್ನ ಮನೆಗೆ ತನಕ ನಾವು ಹೋಗೋಣ. ಸೊ ನೋಡಿದ್ರೆ ಗೈಸ್ ಮಳೆ ಬೇರೆ ಬರ್ತಾ ಇದೆ. ಸೊ ನನ್ನ ಫ್ರೆಂಡ್ ಬಂದ್ಬಿಟ್ಟು ಗಾಡಿ ತೊಗೊಂಡು ಅವ್ನು ಮುಂದೆ ಹೋಗ್ತಾ ಇದ್ದಾನೆ. ಏನಕ್ಕೆ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ನು ಮುಂದೆ ಹೋಗಲಿ ಅಂತ. ಸೊ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಅವ್ನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ತಗೊಂಡು ನಾವು ಹಂಗೆ ಮನೆಗೆ ಹೋಗೋಣ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 2:40 ಆಗಿದೆ. ಹಾಫ್ ಆನ್ ಅವರಲ್ಲಿ ಮುಗಿಯುತ್ತೆ ಅಂತ ನೆನೆಸ್ಕೊಂಡು ಅಷ್ಟು ಬೇಗ ಮಳೆ ಬಂದಿದ್ದಕ್ಕೋಸ್ಕರ ಅಲ್ಲೇ ವೆಯ್ಟ್ ಮಾಡಬೇಕಾಗಿತ್ತು. ಅದೊಂದು. ಸೊ ಈಗ ನಾವು ಆನ್ ಅವರ್ ವೇ, ಬೇಗ ಹೋಗಿ ಮುಗಿಸ್ಬಿಟ್ಟು ಬರೋಣ ಗೈಸ್. ಸೊ ಇದೇ ಅಪ್ಡೇಟು ನೋಡಿದ್ರಲ್ಲ ಹೆಂಗೆ ಓಲಾ ಡೆಲಿವರಿ ಇರುತ್ತಂತ. ಸೊ ಫಸ್ಟ್ ಎಲ್ಲ ಬಂದ್ಬಿಟ್ಟು ಮನೆಗೆ ಬಂದು ಕೊಡ್ತಾಯಿದ್ರು. ಈಗ ಶೋರೂಮಲ್ಲಿ ಹೋಗ್ಬಿಟ್ಟು ನಾವು ತೊಗೊಳ್ಬೋದು. ಸೊ ಇದೇ ಅಪ್ಡೇಟು. ನಾನು ಇನ್ನೂ ನಿಮ್ಮನ್ನ ಮತ್ತೆ ಮನೆ ರೀಚ್ ಆದ್ಮೇಲೆ ಸಿಗೋಣ. ಸೊ ಬನ್ನಿ. ಸೊ ಟ್ರಾಫಿಕ್ ನೋಡಿದ್ರಲ್ಲ ಗೈಸ್, ವಾಟರ್ ಲಾಗಿಂಗ್ ಬೇರೆ ಇದೆ ಮಾರತಳ್ಳಿ ಹತ್ರ. ಸೊ ದಯವಿಟ್ಟು ಮಳೆ ಬೇರೆ ಬರ್ತದೆ, ದಯವಿಟ್ಟು ನೋಡ್ಕೊಂಡು ಡ್ರೈವ್ ಮಾಡಿರಿ ಗೈಸ್. ಸೊ ಇಲ್ಲಾಂದರೆ ತುಂಬ ಕಷ್ಟ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ರೈಟಲ್ಲೇ ಹೋಗಿರ್ಬೋದು, ಬಟ್ ಮಿಸ್ಟೇಕಾಗಿ ಇದು ಖಾಲಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಇದು ಟ್ರಾಫಿಕ್ ಜಾಮ್ ಇದೆ. ಆಗ ಯಾವ ರೂಟ್ ತಗೊಂಡ ಅಂತ ಡಿಸೈಡ್ ಮಾಡ್ತೀನಿ, ಆ ರೂಟಲ್ಲಿ ಮಾತ್ರ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಅದು ಏನಂತಲೇ ಗೊತ್ತಿಲ್ಲ, ನನ್ನ ಅದೃಷ್ಟನ ಇಲ್ಲ ಏನಂತಲೇ ಗೊತ್ತಿಲ್ಲ ಗೈಸ್ ನಿಜಾಗ್ಲೂ.
ಖಾಲಿಯಾಗಿದೆ ರೋಡು, ಬಟ್ ಈ ನನ್ನ ಮಕ್ಕಳು ಲೆಫ್ಟಿಗೆ ಬಂದು ನಿಲ್ಕೊಂಡು ರೈಟ್ ಟರ್ನ್ ಮಾಡ್ತಾರೆ. ಅದೇ ಒಂದು ತಲೆನೋವುಗಳು. ಸೊ ಯಾ, ಬಟ್ ಮಂಚ್ ನೀಡೆಡ್ ಬ್ರೇಕು. ನಿನ್ನೆ ಮಾತ್ರ ಮಳೆ ಬಂದಿಲ್ಲ, ಅದೊಂದು ಒಳ್ಳೆ ವಿಷಯ ಮ್ಯಾಚ್ ನಡೆಯುತ್ತೆ ಆ ಟೈಮಲ್ಲಿ. ಸೊ ನೀವೇನೋ ನಿನ್ನೆ ಮ್ಯಾಚ್ ನೋಡಿದರೆ ನಿಮ್ಮ ಒಪಿನಿಯನ್ RCBದು ವಿನ್ನಿಂಗ್ ಮ್ಯಾಚ್ ಹೆಂಗಿತ್ತು ಅಂತ ಹೇಳ್ಬೋದು ಕಮೆಂಟಲ್ಲಿ ತಿಳಿಸಿ ಗೈಸ್. ಇವಾಸ್ ಎಸ್ಟರ್ಡೇ ಮ್ಯಾಚು ಧೋನಿ ಔಟ್ ಆದಾಗಲೇ ನನಗೆ ಗೊತ್ತಾಯಿತು, ಓಕೆ ನಾವು ಗೆಲ್ತೀವಿ ಅಂತ. ಧೋನಿ ಲಾಸ್ಟ್ ಮಂತ್ ತನಕ ಇದು ನಿಂತಿದ್ರೆ ಖತಮ್. ಸೊ ಫೈನಲಿ RCB ಇಸ್ ಇನ್ ಟು ಪ್ಲೇ ಆಫ್, ವಿಚ್ ಇಸ್ ಗ್ರೇಟ್. ಕಂಗ್ರ್ಯಾಚುಲೇಷನ್ RCB. ಸಿಗ್ತೀನಿ. ಸೊ ನೋಡಿದ್ರಲ್ಲ ಗೈಸ್, ಡೆಲಿವರಿ ತಗೊಂಡಾಯ್ತು. ಅಲ್ಲಿ ಬಂದ್ಬಿಟ್ಟು ಏನು ಇಶ್ಯೂ ಅಂದರೆ ಅವರು ವೀಡಿಯೋ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರ ಅಲ್ಲಿ ತೆಗಿಯೋಕ್ಕಾಗಿಲ್ಲ. ಸೊ ಈಗ ಹುಡುಗ ಬಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ 6 ಗಂಟೆಗೆ ಮೇಲೆ. ಯಾ, ಓಲಾ ತೊಗೊಳ್ಬೇಕಂದ್ರೆ ದಯವಿಟ್ಟು ಯು ಕ್ಯಾನ್ ಹ್ಯಾವ್ ಎ ಚಾಯ್ಸ್. ಏತರ್ಕಿನ್ನ ಓಲಾನು ಚೆನ್ನಾಗಿದೆ, ಬಟ್ ಏನು ಈಗ ಸ್ವಲ್ಪ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರು ಮತ್ತು ಸರ್ವಿಸ್ ಸೆಂಟ್ರಲ್ಲಿ ಇದು ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿದೆ. ಸೊ ಕಂಪ್ಯಾರಿಟಿವ್ಲಿ ವಿತ್ ಏತರ್ ಇಸ್ ಟಾಪ್ ಕ್ಲಾಸ್ ಇನ್ ಸರ್ವಿಸ್ ಗೈಸ್. ಅದು ಮಾತ್ರ ಡಿಬೇಟ್ ಮಾಡೋಕ್ಕಾಗಲ್ಲ. ನನ್ನ ಕೂದಲು ಏನೋ ಒಂದು ಆಗಿಬಿಟ್ಟಿದೆ, ಬೆಳಗ್ಗೆಯಿಂದ ಸರಿಯಾಗಿ ಕೂತ್ಕೊಂತಲ್ಲ. ಸೊ ಯಾ, ಏತರ್ ಕಂಪೇರ್ ಮಾಡಿದ್ರೆ ಓಲಾ ಶುಡ್ ಮ್ಯಾವ್ ಲಾಟ್ ಮೋರ್ ಫೈನ್ ಟ್ಯೂನ್ ಮಾಡಬೇಕಾಗಿರುತ್ತೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟ್ರು ಪ್ಲಸ್ ಸರ್ವಿಸ್ ಸೆಂಟ್ರದ್ದು. ಸೊ ಯಾ, ಅದು ಬಿಟ್ಟರೆ ಬೇರೆ ಎಲ್ಲ ಗಾಡಿ ಬಂತು ಸೂಪರಾಗಿದೆ ಗೈಸ್. ಸೊ ಯಾ, ಸೊ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ, ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ